RCB ವುಮೆನ್ಸ್ ಈ ಸೀಸನ್ ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಗುರು. ಆಡಿರೋ 3 ಮ್ಯಾಚ್ ಗಳನ್ನ ಗೆದ್ದು ಹ್ಯಾಟ್ರಿಕ್ ವಿನ್ಸ್ ನ ತಗೊಂಡಿದ್ದಾರೆ. ಆನ್ ಪೇಪರ್ ಪ್ಲೇಯಿಂಗ್ 11 ನೋಡಿದ್ರೆ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಅಂತ ಅನ್ಸುತ್ತೆ, ಆದ್ರೂ ಮ್ಯಾಚ್ ನ ಗೆದ್ಕೊಂಡು ಬರ್ತಾ ಇದ್ದಾರೆ. RCB ಟಾಸ್ ಸೋತು ಈ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಬ್ಯಾಟಿಂಗ್ ಮಾಡಿದ್ರು. 43 ರನ್ಸ್ಗೆ 4 ವಿಕೆಟ್ ಹೋದಾಗ ಅಷ್ಟೇ ಇವತ್ತು ಮ್ಯಾಚ್ ಹೋಗೆ ಅಂತ ಅನ್ಕೊಂಡೆ. ಆಮೇಲೆ ರಾಧಾ ಯಾದವ್ ಮತ್ತೆ ರಿಚಾ ಘೋಷ್ ಸೇರ್ಕೊಂಡು 5th ವಿಕೆಟ್ಗೆ 105 ರನ್ಗಳ ಬಿಗ್ ಪಾರ್ಟ್ನರ್ಶಿಪ್ ಮಾಡ್ತಾರೆ. ರಾಧಾ ಯಾದವ್ ಅಗ್ರೆಸಿವ್ ಆಗಿ 66 ರನ್ಸ್, ರಿಚಾ ಘೋಷ್ ಕಾಮನ್ ಕ್ಲಾಸಿಯಾಗಿ 44 ರನ್ಸ್ ನ ಹೊಡಿತಾರೆ. ಹಾಗೆ ಲಾಸ್ಟ್ ನಲ್ಲಿ ಡಿಕ್ಲರ್ಕ್ ಅವರ ಸ್ಮಾಲ್ ಕ್ಯಾಮಿಯೋ ಇಂದ 182 ರನ್ ಗಳನ್ನ ಮಾಡ್ತಾರೆ. 183 ರನ್ ಗಳನ್ನ ಚೇಸ್ ಮಾಡ್ತಾ ಇದ್ದ ಗುಜರಾತ್ ಟೀಮ್ ಗೆ ನಮ್ಮ ಕನ್ನಡದ ಟಗರು ಪುಟ್ಟಿ ಶ್ರೇಯಾಂಕ ಪಾಟೀಲ್ ಕಂಪ್ಲೀಟ್ ನೈಟ್ ಮೇರ್ ಆಗ್ಬಿಡ್ತಾರೆ. ಜಸ್ಟ್ 23 ರನ್ ಕೊಟ್ಟು 5 ವಿಕೆಟ್ಸ್ ನ ತಗೊಂತಾರೆ. ಗುಜರಾತ್ ಬ್ಯಾಟಿಂಗ್ ಬ್ಯಾಕ್ ಬೋನ್ ನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡೋಕೆ ಲಾರೆನ್ ಬೆಲ್ ಕೂಡ 3 ವಿಕೆಟ್ ನ ತಗೊಂಡು ಸಪೋರ್ಟ್ ಮಾಡ್ತಾರೆ. ಫೈನಲ್ ಆಗಿ ಗುಜರಾತ್ ಜೈಂಟ್ಸ್ 150 ರನ್ ಗಳಿಗೆ ಆಲ್ ಔಟ್ ಆಗ್ತಾರೆ. RCB 32 ರನ್ ಗಳಿಂದ ಮ್ಯಾಚ್ ನ ಗೆಲ್ತಾರೆ. MIDC GG ಮ್ಯಾಚ್ ಗಳನ್ನ ಸೋತಿದ್ದಾರೆ. UP 3 ಮ್ಯಾಚ್ ನ ಸೋತಿದ್ದಾರೆ. RCB ಇನ್ನು 1 ಮ್ಯಾಚ್ ನ ಸಹ ಸೋಲ್ದೆ ಹ್ಯಾಟ್ರಿಕ್ ವಿನ್ ನಲ್ಲಿದ್ದಾರೆ. ಇವತ್ತು DC ವಿರುದ್ಧ ಆಡ್ತಾರೆ. ಇವತ್ತು ಕೂಡ ನಮ್ಮ RCB ವುಮೆನ್ಸ್ ಗೆಲ್ತಾರ? ಹಾಗೆ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದ ಬುಲ್ಡೋಜರ್ಸ್ ಡಿಪೆಂಡಿಂಗ್ ಚಾಂಪಿಯನ್ಸ್ ಪಂಜಾಬ್ ವಿರುದ್ಧ ಫಸ್ಟ್ ಮ್ಯಾಚ್ ನ ಗೆದ್ದಿದ್ದಾರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.